ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನನ್ನ ಹೆಸರು ಅಮ್ನೂರ್ ಅಂತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಫಿಂಗರ್ ಪ್ರಿಂಟ್ನ ಒಂದು ಅಮೇಜಿಂಗ್ ಟ್ರಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ನೋಡಿ ಫ್ರೆಂಡ್ಸ್, ಸಾಮಾನ್ಯವಾಗಿ ನೀವು ಫೋನ್ ಯೂಸರ್ಸ್ ಆಗಿದ್ದರೆ ನಿಮಗೆ ಫಿಂಗರ್ ಪ್ರಿಂಟ್ ಪ್ರಾಬ್ಲಮ್ ಇರುತ್ತೆ. ಅಂತಂದರೆ ನೋಡಿ, ನಿಮ್ಮ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಇರುತ್ತಲ್ಲ, ಅದು ನೀವು ಲಾಕ್ ಓಪನ್ ಮಾಡಬೇಕಾದ್ರೆ ನಿಮಗೆ ಫಿಂಗರ್ ಪ್ರಿಂಟ್ ಕೊಟ್ಟ ತಕ್ಷಣವೇ ನಿಮಗೆ ಒಂದೇ ಸರ್ತಿ ಅದು ಓಪನ್ ಆಗೋಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನೀವು ಸರಿಯಾಗಿ ಅದನ್ನು ಸೆನ್ಸ್ ಮಾಡಿರಲ್ಲ, ಸೆನ್ಸರ್ ಆ್ಯಕ್ಟಿವೇಟ್ ಮಾಡಿರಲ್ಲ. ಹಾಗಾಗಿ ನಿಮ್ಮ ಒಂದು ಬೆರಳಿಗೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಿರಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಹೇಗೆ ನಾವು ಕರೆಕ್ಟಾಗಿ ಫಿಂಗರ್ ಪ್ರಿಂಟ್ನ ಎನೇಬಲ್ ಮಾಡುವುದು, ಹಾಗೆ ಅದನ್ನು ಯಾವ ರೀತಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಇಲ್ಲದೇ ಇದ್ದರೂ ಸಹ ನಿಮ್ಮ ಒಂದು ಇನ್ ಡಿಸ್ಪ್ಲೇಯಲ್ಲಿ ಫಿಂಗರ್ ಪ್ರಿಂಟ್ ಎನೇಬಲ್ ಮಾಡಬಹುದು. ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ ಅಂದರೂ ಸಹ ಅಂತ ಏನು ನಾನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇಲ್ಲ. ಬದಲಾಗಿ ನಿಮ್ಮ ಒಂದು ಫೋನಲ್ಲಿ ಇರುವಂತಹ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿಕೊಂಡೇ ನೀವು ಯಾವ ರೀತಿ ಫಾಸ್ಟಾಗಿ ನಿಮ್ಮ ಒಂದು ಫೋನಲ್ಲಿ ವರ್ಕ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ನೋಡ್ತಿದ್ರೆ ನನ್ನ ಹೆಸರು ಎಮ್ನೂರ್ ಅಂತ, ನೀವು ನೋಡ್ತಿದ್ರೆ ಎಮ್ನೂರ್ ಟೆಕ್ ಇನ್ ಕನ್ನಡ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಫೋನ್ ಓಪನ್ ಮಾಡ್ಕೊಳ್ಳಿ. ಒಂದು ಫೋನ್ ಯಾವುದು ಅಂತ ನೋಡ್ಕೊಳ್ಳಿ. ನನ್ನ ಫೋನ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಅಂತ. ನಿಮ್ಮ ಒಂದು ಫೋನ್ ನೋಡ್ಕೊಳ್ಳಿ ಯಾವುದು ಅಂತ. ನಂತರ ಇಲ್ಲಿ ಸೆಟ್ಟಿಂಗ್ಸ್ ಒಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಸೆಟ್ಟಿಂಗ್ಸ್ ಒಳಗಡೆ ಬಂದ ತಕ್ಷಣವೇ ಇಲ್ಲಿ ನಿಮಗೆ ನಿಮ್ಮ ಒಂದು ಫೋನಲ್ಲಿ ಈ ರೀತಿ ಒಂದು ಯಾವ್ಯಾವ ಇಂಟರ್ಫೇಸ್ ತೋರಿಸ್ತಾ ಇರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಸರ್ಚ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ. ಇಲ್ದಿದ್ರೆ ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೋದು. ಇಲ್ದಿದ್ರೆ ನೀವು ಇಲ್ಲಿ ನಿಮ್ಮ ಒಂದು ಫೋನಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಅಲ್ಲಿ ಆದರೂ ನೀವು ಹೋಗಿ ನೋಡ್ಕೋಬೋದು. ಬಟ್ ನಾನಿಲ್ಲಿ ನಿಮಗೆ ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಫಿಂಗರ್ ಪ್ರಿಂಟ್ ಫಿಂಗರ್ ಅಂತ ಸರ್ಚ್ ಮಾಡಿದ್ದೀನಿ. ರಿಸಲ್ಟ್ಸ್ 3 ಅಂತ ಬರ್ತಿದೆ ನೋಡಿ ಫ್ರೆಂಡ್ಸ್. ಫಿಂಗರ್ ಪ್ರಿಂಟ್ ಅಂತ ಬರ್ತಿದೆ ನೋಡಿ. ಇದನ್ನು ನೀವು ಕ್ಲಿಕ್ ಮಾಡಬೇಕು. ನನ್ನ ಒಂದು ಪಾಸ್ವರ್ಡ್ ಇಲ್ಲೇ ಕೇಳ್ತಾ ಇದೆ. ನಾನು ನನ್ನ ಒಂದು ಪಾಸ್ವರ್ಡ್ನ ಎಂಟ್ರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾವೊಂದು ಪಾಸ್ವರ್ಡ್ನ ಇಲ್ಲಿ ಎಂಟ್ರ್ ಮಾಡಿದೆ. ಎಂಟ್ರ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ನಾವು ಕೆಲವೊಂದು ಪಬ್ಲಿಕ್ ಪ್ಲೇಸ್ಗಳಲ್ಲೇ ಇರ್ತೀವಿ. ಹಾಗಾಗಿ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಒಂದು ಲಾಕ್ ಓಪನ್ ಮಾಡಬೇಕಾಗಿರುತ್ತೆ. ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ನಾವು ಲಾಕ್ ಓಪನ್ ಮಾಡೋದ್ರಿಂದ ನಮ್ಮ ಒಂದು ಲಾಕ್ ಅವರು ನೋಡ್ಬೋದು, ಅಥವಾ ನಮ್ಮೊಂದು ಲಾಕ್ ನೋಡಿಬಿಟ್ಟು ಅವರು ನಮ್ಮ ಒಂದು ಫೋನ್ನ ಹ್ಯಾಕ್ ಮಾಡ್ಬೋದು, ಅಥವಾ ನಾವು ಅವರಿಗೆ ಕೊಟ್ಟಾಗ ಏನೋ ಮಾಡ್ಬೋದು. ಹಾಗಾಗಿ ನಮ್ಮ ಲಾಕ್ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಫ್ರೆಂಡ್ಸ್. ಹಾಗಾಗಿ ನಾವು ಪದೇ ಪದೇ ಚೇಂಜ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನಮ್ಮ ಒಂದು ಇನ್ಬಿಲ್ಟಾಗಿ ಕೊಟ್ಟಿರೋ ಫಿಂಗರ್ ಪ್ರಿಂಟ್ನ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಫಿಂಗರ್ ಪ್ರಿಂಟ್ನ ವರ್ಕ್ ಮಾಡಿಕೊಂಡ್ರೆ ಆಗೋಯ್ತು ಫ್ರೆಂಡ್ಸ್. ಹಾಗಾಗಿ ಬನ್ನಿ ಇವಾಗ ನೋಡಿ, ಇಲ್ಲಿ ಫಿಂಗರ್ ಪ್ರಿಂಟ್ ಆ್ಯಡ್ ಯುವರ್ ಫಿಂಗರ್ ಪ್ರಿಂಟ್ ಅದೇ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಬೇಕಿದ್ರೆ ಓದ್ಕೊಳ್ಬೋದು. ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ಲೇಸ್ ಯುವರ್ ಫಿಂಗರ್ ಪ್ರಿಂಟ್ನ ನೀವು ಕರೆಕ್ಟಾಗಿ ಸೆನ್ಸ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ಅಚೀವ್ ಆಗ್ತಾ ಇದೆ. 100% ಅಚೀವ್ ಅಂತ ಇದೆ. ಇಲ್ಲೊಂದು ಟ್ವಿಸ್ಟ್ ಇದೆ ಫ್ರೆಂಡ್ಸ್. ಏನಂತ ಅಂದರೆ ಆ್ಯಡ್ ಫಿಂಗರ್ ಪ್ರಿಂಟ್ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಪ್ರೀವಿಯಸ್ಲಿ ಏನು ನೀವು ಫಿಂಗರ್ನ ಕೊಟ್ಟಿರ್ತೀರೋ ಅದೇ ಫಿಂಗರ್ನ ಇಲ್ಲಿ ವಾಪಸ್ ಆ್ಯಡ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಫ್ಯೂಚರ್ ನಿಮಗೆ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಇವಾಗ ಅದೇ ಫಿಂಗರ್ನ ನಾನು ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಫಿಂಗರ್ ಪ್ರಿಂಟ್ ಆ್ಯಡೆಡ್ ಅಂತ ಬರ್ತಿದೆ. ಕೆಲವೊಂದು ಫೋನ್ಗಳಲ್ಲಿ ಏನಾಗುತ್ತೆ ಅಂತಂದರೆ ದಿಸ್ ಫಿಂಗರ್ ಪ್ರಿಂಟ್ ಆ್ಯಸ್ ಆ್ಯಡೆಡ್ ಅಂತ ಬರುತ್ತೆ. ಆದರೆ ಆ ರೀತಿ ಬಂದರೂ ಸಹ ನೀವು ವಾಪಸ್ ಆ್ಯಡ್ ಅನ್ನೋದರ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನನ್ನ ಫಿಂಗರ್ ಪ್ರಿಂಟ್ ಆ್ಯಡೆಡ್, ಡೂ ಯು ಅನದರ್ ಆ್ಯಡ್ ಫಿಂಗರ್ ಪ್ರಿಂಟ್ ಅಂತ, ಇನ್ನೊಂದು ಫಿಂಗರ್ ಪ್ರಿಂಟ್ನ ಆ್ಯಡ್ ಮಾಡ್ತೀರಾ ಅಂತ ಕೇಳ್ತಿದ್ದೆ. ಕೆಲವೊಂದು ಫೋನ್ಗಳಲ್ಲಿ ಈ ಫಿಂಗರ್ ಪ್ರಿಂಟ್ ಆಲ್ರೆಡಿ ಆ್ಯಡ್ ಆಗಿದೆ ಅಂತ ಹೇಳ್ತಾ ಇರುತ್ತೆ. ಅಂದರೂ ಸಹ ನೀವು ಆ್ಯಡ್ ಫಿಂಗರ್ ಪ್ರಿಂಟ್ನ ಕೊಡಬೇಕಾಗುತ್ತೆ. ಕೊಟ್ಟ ತಕ್ಷಣ ನಿಮಗೆ ಅದು ಬೇರೆ ಬೇರೆ ರೀತಿಯಲ್ಲಿ ನೀವು ಪ್ಲೇಸ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಫಿಂಗರ್ನ. ಆ ರೀತಿ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಇಲ್ಲಿ
ಮೂರೇ ಫಿಂಗರ್ ಪ್ರಿಂಟ್ ನಮಗೆ ಅವೈಲಬಲ್ ಇರುತ್ತೆ. ಇಲ್ಲಿ ಮೂರೇ ಫಿಂಗರ್ ಪ್ರಿಂಟ್ನ ನಾವು ಕೊಡಬೇಕಾಗುತ್ತೆ. ನಾವು ಫಸ್ಟ್ ಸರ್ತಿ ಯಾವ್ದು ಕೊಟ್ಟಿರ್ತೀವೋ ಅದೇ ಫಿಂಗರ್ ಪ್ರಿಂಟ್ನ ಪದೇ ಪದೇ ನಾವು ಕೊಡೋದ್ರಿಂದ ಇದು ಏನಾಗುತ್ತೆ ಅಂತಂದರೆ ನೋಡಿ ಫ್ರೆಂಡ್ಸ್, ನಾವು 3 ಸರ್ತಿ ಪದೇ ಪದೇ ಕೊಡ್ತೀವಲ್ಲ, ಹಾಗಾಗಿ ಅದು ಆ ಫಿಂಗರ್ ಪ್ರಿಂಟ್ನ ಒಂದು ಫುಲ್ ಸ್ಕ್ಯಾನ್ ಮಾಡಿಬಿಟ್ಟಿರುತ್ತೆ ಅದು. ಹಾಗಾಗಿ ನಾವು ಫಿಂಗರ್ ಪ್ರಿಂಟ್ನ ನಾವು ಜಸ್ಟ್ ಸೆನ್ಸರ್ ಮಾಡಿದ್ರೆ ಸಾಕು, ಅದು ಓಪನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇವಾಗ ನಾನು ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಇವಾಗ ಲಾಕ್ ಆಯ್ತು ನಂದು. ಇವಾಗ ನೋಡಿ ನಾನು ಒಂದೇ ಸರ್ತಿ ಕೊಟ್ಟೆ ಫ್ರೆಂಡ್ಸ್, ನಾನು ಜಾಸ್ತಿ ಸರ್ತಿ ಈ ರೀತಿ ಟಚ್ಚೇ ಮಾಡಲಿಲ್ಲ. ಹಾಗಾದರೆ ನಂದು ಕೆಲವೊಂದು ನಂದು ಫೋನ್ ಏನಾಗುತ್ತೆ ಅಂತಂದರೆ ನೋಡಿ ಫ್ರೆಂಡ್ಸ್, ನಾವು ಒಂದು ಸರ್ತಿ ಕ್ಲಿಕ್ ಮಾಡಿದ್ರೆ ನಾನು ಈ ಒಂದೇ ಫಿಂಗರ್ ಪ್ರಿಂಟ್ನ ಒಂದು ಬೆರಳಿಂದ ಒಂದೇ ಸರ್ತಿ ಆ್ಯಡ್ ಮಾಡಿದ್ರೆ ನಾನು ಈ ರೀತಿ ಒಂದೇ ಸರ್ತಿ ಓಪನ್ ಆಗಲ್ಲ ಫ್ರೆಂಡ್ಸ್. ಪದೇ 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 ನಾವು ಪದೇ ಪದೇ ಪ್ಲೇಸ್ ಮಾಡಬೇಕಾಗುತ್ತೆ ನಮ್ಮೊಂದು ಫಿಂಗರ್ನ. ಈ ರೀತಿ ಒಂದು ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಮಗೆ ಅದು ನಾವು ಏನು ಫಿಂಗರ್ ಪ್ರಿಂಟ್ನ ಪ್ಲೇಸ್ ಮಾಡ್ತಿರ್ತೀವೋ ಒಂದೇ ಕ್ಲಿಕ್ಕಲ್ಲಿ ನಮಗೆ ಓಪನ್ ಆಗುವಂಥದ್ದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಹಾಗೂ ನಿಮ್ಮ ಒಂದು ಫ್ರೆಂಡ್ಸ್ ಫಿಂಗರ್ ಪ್ರಿಂಟ್ ಪ್ರಾಬ್ಲಮ್ ಇರುವಂಥ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೂ ಈ ವಿಡಿಯೋದ ರಿಲೇಟೆಡ್ ಆಗಿ ಏನಾದರೂ ಕಮೆಂಟ್ ಮಾಡಿ. ಹಾಗೂ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸ್ಬೋದು, ನಾನು ತಪ್ಪದೇ ವಿಡಿಯೋ ಮಾಡ್ತೀನಿ. ಹಾಗೂ ಚಾನಲ್ಗೆ ಯಾರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹಾಗೆ ಹಾಗಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.